Hey guys, ಎಲ್ಲರಿಗೂ ನಮಸ್ಕಾರ. ಸಾಯಿ ಪಿ ಎಲ್ ಇಂದ ಒಂದು ಬೇಗ ಅಪ್ಡೇಟ್ ಬರ್ತಾ ಇದೆ. ಅದು ಏನಪ್ಪಾ ಅಂತಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂಡ್ ಆಗಿ ಡೆಲ್ಲಿ ಅಂಡ್ ಪಂಜಾಬ್, ಇನ್ನೊಂದು ಬಂತಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಕಣ್ಣು ಬಂದ್ಬಿಟ್ಟು ಇಂಗ್ಲೆಂಡ್ ನ ಸ್ಟಾರ್ ಪ್ಲೇಯರ್ ಆಗಿರುವಂತ ವಿಕೆಟ್ ಕೀಪಿಂಗ್ ಕಮ್ ಬ್ಯಾಟ್ಸ್ಮನ್ ಜೇಮ್ಸ್ ಸ್ಮಿತ್ ಅವರ ಮೇಲೆ ಬಿದ್ದಿದೆ. ಅಂಡ್ ಇದೊಂದಾಯ್ತಂದ್ರೆ ಇನ್ನೊಂದು ನ್ಯೂಸ್ ಕೂಡ ಬರ್ತಾ ಇದೆ ಮಾಮ್ಸ್. ಎಕ್ಸ್ ಮೇನ್ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಕೂಡ ತಮ್ಮ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಅದು ಹೆಂಗಂತೇಳಿ ಬನ್ನಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಫಸ್ಟ್ ಬಂದ್ಬಿಟ್ಟು KKR ಮೇಲೆ ಯಾಕೆ ಇವರ ಕಣ್ಣು ಅಂತಂದ್ರೆ KKR ಬಂದ್ಬಿಟ್ಟು ತಮ್ಮ ಓವರ್ಸೀಸ್ ಪ್ಲೇಯರ್ ಆಗಿರುವಂತಹ ಕ್ವಿಂಟನ್ ಡಿಕಾಕ್ ಅಂಡ್ ಆಗಿ ವಿಕೆಟ್ ಕೀಪಿಂಗ್ ಕಮ್ ಬ್ಯಾಟ್ಸ್ಮನ್ ಆಗಿರುವಂತಹ ರಮಣಲ್ ಗುರ್ಬಾಜ್ ಅವರನ್ನ ಕೈ ಬಿಟ್ಟಿದೆ. ಹಾಗಾಗಿ ಇವರು ವಿಕೆಟ್ ಕೀಪಿಂಗ್ ಕಮ್ ಬ್ಯಾಟ್ಸ್ಮನ್ ಅಂಡ್ ಆಗಿ ಓಪನರ್ ನ ಹುಡುಕ್ತಾ ಇದ್ದಾರೆ. ಅಂಡ್ ಆಗಿ ಇವರು ಕೂಡ ವಿಕೆಟ್ ಕೀಪಿಂಗ್ ಕಮ್ ಬ್ಯಾಟ್ಸ್ಮನ್ ಅಂಡ್ ಆಗಿ ಓಪನರ್ ಕೂಡ ಆಗಿದ್ದಾರೆ. ಹಾಗಾಗಿ ಇವ್ರ ಮೇಲೆ ಬಂದ್ಬಿಟ್ಟು KKR ನ ಕಣ್ಣು ಬೆದ್ದಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಜೇಮ್ಸ್ ಸ್ಮಿತ್ ಮೇಲೆ ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದ್ರೆ ತಮ್ಮ ಬ್ಯಾಕಪ್ ಓವರ್ಸೀಸ್ ಅಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ವಿಕೆಟ್ ಕೀಪಿಂಗ್ ಕಮ್ ಬ್ಯಾಟ್ಸ್ಮನ್ ಆಗಿರುವಂತಹ ಡೆಮಾನ್ ಕಾನ್ವೆನ್ ಅವರ ಕೈ ಬಿಟ್ರು. ಅಂಡ್ ಆಗಿ ಆಲ್ರೌಂಡರ್ ಆಗಿರುವಂತಹ ರಚಿನ್ ರವೀಂದ್ರ ಅವರನ್ನು ಕೂಡ ಇವ್ರು ಕೈ ಬಿಟ್ರು. ಹಾಗಾಗಿ ಇವರು ಕೂಡ ಒಬ್ಬ ಓಪನರ್ ಅಂಡ್ ಆಗಿ ವಿಕೆಟ್ ಕೀಪಿಂಗ್ ಅಂದ್ರೆ ಧೋನಿ ನಂತರ ಯಾರು ವಿಕೆಟ್ ಕೀಪಿಂಗ್ ಅಂತೇಳಿ ಇವರು ಕೂಡ ಹುಡುಕಾಡ್ತಾ ಇದ್ದಾರೆ. ಅಂಡ್ ಆಗಿ ಇವ್ರಿಗೂ ಕೂಡ ವಿಕೆಟ್ ಕೀಪಿಂಗ್ ಕಮ್ ಬ್ಯಾಟ್ಸ್ಮನ್ ಕೂಡ ಬೇಕಾಗಿದ್ದಾರೆ. ಥರ್ಡ್ ಒನ್ ಟೀಮ್ ಬಂದ್ಬಿಟ್ಟು ಡೆಲ್ಲಿ ಟೀಮ್ ಬಂದ್ಬಿಟ್ಟು ಯಾಕೆ ಇವ್ರ ಮೇಲೆ ಇಂಟ್ರೆಸ್ಟ್ ಅಂದ್ರೆ ಡೆಲ್ಲಿ ತಮ್ಮ ಓವರ್ಸೀಸ್ ಓಪನರ್ ಆಗಿರುವಂತಹ ಜಾಕ್ ಪ್ರಸರ್ ಮೆಗ್ಗರ್ಕ್ ಅವ್ರನ್ನ ಕೈ ಬಿಟ್ರು. ಅಂಡ್ ಆಗಿ ಫಾಫ್ ಡುಪ್ಲೆಸಿಸ್ ಅವ್ರನ್ನು ಕೂಡ ಕೈ ಬಿಟ್ಟಿದ್ದಾರೆ. ಹಾಗಾಗಿ ಇವ್ರ ಕಣ್ಣು ಕೂಡ ಜೇಮ್ಸ್ ಸ್ಮಿತ್ ಮೇಲೆ ಬಿದ್ದಿದೆ. ಅಂಡ್ ಆಗಿ ಇವ್ರಿಗೂ ಕೂಡ ಒಬ್ಬ ಓವರ್ಸೀಸ್ ಓಪನರ್ ಕೂಡ ಬೇಕಾಗಿದ್ದಾರೆ. ಫೋರ್ತ್ ಒನ್ ಪ್ಲೇಸ್ ನಲ್ಲಿ ಬರ್ತಾರೆ PBKS ಅಂದ್ರೆ ಪಂಜಾಬ್ ಕಿಂಗ್ಸ್ ಬಂದ್ಬಿಟ್ಟು ಇವರಿಗೆ ಯಾರ ರಿಪ್ಲೇಸ್ಮೆಂಟ್ ಅಂದ್ರೆ ಜಾಸ್ ಇಂಗ್ಲಿಷ್ ಅವರ ರಿಪ್ಲೇಸ್ಮೆಂಟ್ ಆಗಿ ಜೇಮ್ಸ್ ಸ್ಮಿತ್ ಇವರು ಕೂಡ ಹುಡುಕ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಜಾಸ್ ಇಂಗ್ಲಿಷ್ ಬಂದ್ಬಿಟ್ಟು ಅವರು ಒಬ್ರು ವಿಕೆಟ್ ಕೀಪಿಂಗ್ ಕಮ್ ಬ್ಯಾಟ್ಸ್ಮನ್ ಆಗಿದ್ರು. ಅಂಡ್ ಆಗಿ ಅವರು ಕೂಡ ಒಬ್ಬ ಓವರ್ಸೀಸ್ ಪ್ಲೇಯರ್. ಅಂಡ್ ಆಗಿ ಜೇಮ್ಸ್ ಸ್ಮಿತ್ ಅವರು ಕೂಡ ವಿಕೆಟ್ ಕೀಪಿಂಗ್ ಕಮ್ ಬ್ಯಾಟ್ಸ್ಮನ್ ಆಗಿ ಇವರು ಓಪನಿಂಗ್ ಕೂಡ ಮಾಡ್ತಾರೆ. ಹಾಗಾಗಿ PBKS ನ ಕಣ್ ಬಂದ್ಬಿಟ್ಟು ಜೇಮ್ಸ್ ಸ್ಮಿತ್ ಮೇಲೆ ಬಿದ್ದಿದೆ. ಅಂಡ್ ಆಗಿ ಓವರ್ಸೀಸ್ ನ ಪ್ಲೇಯರ್ ಅಂದ್ರೆ ಬ್ಯಾಟ್ಸ್ಮನ್ ಗಳು ಬಂದ್ಬಿಟ್ಟು ಅಷ್ಟೊಂದು ಜಾಸ್ತಿ ಇದ್ದಾರೆ. ಆದ್ರೆ ವ್ಯಾಲ್ಯೂಬಲ್ ಪ್ಲೇಯರ್ ಆಗಿ ಜೇಮ್ಸ್ ಸ್ಮಿತ್ ಅವರು ಕೂಡ ಈ ಸರಿಯ ಆಕ್ಷನ್ ಗೆ ಹೋಗ್ತಾ ಇದ್ದಾರೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಲಿಯಾಮ್ ಲಿವಿಂಗ್ಸ್ಟೋನ್ ಅವರ ಹೇಗೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಅಂತೇಳಿ ನೀವು ಕೇಳಬಹುದು. ರೀಸೆಂಟ್ ಆಗಿ ನಡೀತಿರುವ ILT ಲೀಗ್ ನಲ್ಲಿ ಬಂದ್ಬಿಟ್ಟು ಕೇವಲ 38 ಬಾಲ್ ನಲ್ಲಿ 82 ರನ್ ಹೊಡಿತಾರೆ. ಅಂಡ್ ಆಗಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಇವರೇ ತಗೋತಾರೆ. ಅಂಡ್ ಆಗಿ ಮುಂದೆ ಆಕ್ಷನ್ ಇದೆ ಅಂದ್ರೆ ಇನ್ನೇನು ಕೆಲವು ದಿನಗಳಲ್ಲಿ ಆಕ್ಷನ್ ಕೂಡ ಇದೆ. ಅಂಡ್ ಆಗಿ ಇವರು ಈ ತರದ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ಯಾವುದೇ ತಂಡ ಇವ್ರ ಮೇಲೆ ಇಂಟ್ರೆಸ್ಟ್ ತೋರಿಸದೇ ಇರ್ತದ. ಹಾಗಾಗಿ ಈ ಸರಿಯ IPL ನ ಒನ್ ಆಫ್ ದಿ ಅಟ್ರಾಕ್ಟಿವ್ ಪ್ಲೇಯರ್ ಆಗಿ ಜೇಮ್ಸ್ ಸ್ಮಿತ್ ಅಂಡ್ ಆಗಿ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಕೂಡ ಹೋಗ್ತಾ ಇದ್ದಾರೆ. ಇದೇ ತರ IPL ನ ಅಪ್ಡೇಟ್ ಗಾಗಿ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.